ನಮಸ್ತೆ. ತಮ್ಮ ಹೆಸರು ಸರ್? ಲಕ್ಷ್ಮೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಬೆಂಗಳೂರಿಂದ ಬಂದಿದ್ದು. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ನಾನಿದು 1 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಒಂದು ವರ್ಷದಿಂದ. 1 ವರ್ಷದಿಂದ. ಏನ್ ವಿಶೇಷ ಅಂತ ಇಲ್ಲಿ ಬರ್ತಾ ಇದ್ದೀರಾ? ವಿಶೇಷ ಮಕ್ಕಳ ವಿದ್ಯಾಭ್ಯಾಸ, ಆಮೇಲೆ ಏನೇ ಒಳ್ಳೇದಿದ್ರು, ದೇವಸ್ಥಾನದಲ್ಲಿ ಏನೇ ಹೇಳಿದ್ರು ಕೂಡ ನಮ್ಗೆ ಡೇ 1 ಇಂದನೂ ಅವ್ರ ಏನು ಪಾಸಿಟಿವ್ ಎನರ್ಜಿ ಏನಿದೆ ನಮ್ಗೆ ಇಲ್ಲಿ ಒಂದ್ಸರಿ ಬಂದೋದ್ರೆ ಮತ್ತಿರ್ಗ ಇಲ್ಲಿ ಬಂದೋಗೋಣ ಅನ್ನೋ ಮನ್ಸು ಎನಿ ಟೈಮ್ ಬರ್ತಾ ಇರ್ತದೆ. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಮಾರುತಿ ಸುಜುಕಿ ಕಂಪನಿಯಲ್ಲಿ ವರ್ಕ್ಸ್ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗಲೇ ನಿಮಗೆ ಒಂದು ರೀತಿ ಮತ್ತೆ ಬರ್ಬೇಕು ಅಂತ ಅನಿಸ್ತಾ ಇದೆ? ಹೌದು, ಒನ್ ಟೈಮ್ ಬಂದಾಗ ಎನಿ ಟೈಮ್ ಬರಬೇಕು, ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಬಿಟ್ಟು ನಾವುಗಳು ಅದನ್ನು ಬೆಳಗ್ಗೆ ಎದ್ದಾಗಲಿ ಸಂಜೆ ಆಗಲಿ ಅದನ್ನೇ ಯೋಚನೆ ಆಗ್ತದೆ. ಇನ್ನು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ? ಎನಿ ಟೈಮ್. ನಿಮ್ಗೆ ಏನಾದರೂ ಒಳ್ಳೇದಾಗಿದೆ ಸರ್ ಇಲ್ಲಿ? ಹೌದು, ಇಲ್ಲಿಂದ ಬಂದಾಗ ಮಕ್ಕಳು ಎಜುಕೇಶನ್ ಆಗಲಿ, ನಮ್ಮ ಫೈನಾನ್ಷಿಯಲಿ ಆಗಲಿ ಎಲ್ಲ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತಾ ಬಂದಿದೆ. ಸರ್ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ, ನಾಲ್ಗೆ ಮೇಲೆ ಬರೆಸ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಮಾತಾಡ್ತೀರಾ ಸರ್? ಇದು ನಾನು ಲಾಸ್ಟ್ ವೀಕು ಬಂದಿದ್ದೆ. ಎವ್ರಿ ಅಮಾವಾಸ್ಯೆ ಯಾವಾಗ ಮಂತ್ಲಿ 1 ಟೈಮ್ ಆಗುತ್ತೆ 1 ಟೈಮ್ ಬಂದು ಹೋಗ್ತೀನಿ. ಮೇಸ್ಟ್ ಹತ್ರ ಎಲ್ಲ ಒಪಿನಿಯನ್ ಕೊಡ್ತಾರೆ. ಮಕ್ಕಳು ಫ್ಯೂಚರ್ ಏನಾಗ್ತಾರೆ, ಅದ್ರ ಬಗ್ಗೆ ಏನು ನೆಕ್ಸ್ಟ್ ಯಾವ ಕಾಂಬಿನೇಷನ್ ತಗೋಬೇಕು, ನೆಕ್ಸ್ಟ್ ಫ್ಯೂಚರ್ ಏನಾಗ್ತಾರೆ, ಅವರು ಎಲ್ಲನೂ ಗೈಡೆನ್ಸ್ ಕೊಡ್ತಾರೆ. ನಿಮ್ಗೆ ಏನೇ ಇದ್ರು ಮಕ್ಕಳಲ್ಲಿ ಯಾವುದೇ ಇದ್ದಿದ್ರು ಕೂಡ ಅವರೇ ಕೊಡ್ತಾರೆ, ಮೇಸ್ಟ್ರೇ ಕೊಡ್ತಾರೆ ಅವರೆಲ್ಲ. ಅಂದ್ರೆ ಇಲ್ಲಿ ಶಾಸ್ತ್ರ ಹೇಳ್ತಾರಂತೆ, ನಾವ್ ಏನ್ ಅನ್ಕೊ ಬಂದಿರ್ತೀವಿ ಅದನ್ನ ಅವರೇ ಹೇಳ್ತಾರಂತೆ. ಹೌದು, ನಾನು ಲಾಸ್ಟ್ ವೀಕ್ ಬಂದಾಗ ಕೇಳಿದಾಗ ನಾವು ಏನು ಕೇಳಿಲ್ಲ, ಗುರುಜಿ ಅವರೇ ನಿಮ್ ಹೀಗಿದೆ ನೀವು ಈ ಅಮಾವಾಸ್ಯೆ ದಿವಸ ಬನ್ನಿ, ನಿಮ್ಗೆ ನಾನೆಲ್ಲ ಒಳ್ಳೇದ್ ಮಾಡ್ಕೊಡ್ತೀವಿ ಅಂತ ಗುರುಜಿ ಅವರೇ ಹೇಳ್ತಾರೆ. ನೀವೇನ್ ಅನ್ಕೊಂಡ್ರೆ ಅದನ್ನ ಅವರೇ ಹೇಳಿದ್ರು. ಹೌದು. ಈಗ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆಯಾ? ಹೌದು, ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ಬಿಫೋರ್ ಎಕ್ಸಾಮ್ ಬರೋಕ್ರ ಮುಂಚೆ ನಿಮ್ಮ ಮಕ್ಳು ಇಷ್ಟೇ ರಿಸಲ್ಟ್ ಬರುತ್ತೆ, ಇಷ್ಟೇ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಹೌದು, ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ ಪರ್ಸೆಂಟೇಜ್, ಅದಕ್ಕಿಂತ 1% ಜಾಸ್ತಿನೇ ಬಂದಿದೆ. ಅದಕ್ಕೆ ನಿಮಗೆ ತುಂಬಾ ನಂಬಿಕೆ ಇದೆ. ಫ್ಯಾಮಿಲಿ ಸಮೇತ ಬರ್ತೀರಾ? ಹೌದು, ಎವ್ರಿ ಟೈಮ್ ನಾವು ಹೌದು, ಫುಲ್ ಫ್ಯಾಮಿಲಿ. ಪ್ರಾಪರ್ ನಂದು ಬಂದ್ಬಿಟ್ಟು ಶೃಂಗೇರಿ, ಬಟ್ ನಾನು ಇಲ್ಲಿ ಬರ್ತಾ ಇರೋದು 1 year ಇಂದ ಬರ್ತೀನಿ. ನಾನು ಹೀಗೆ ಉಂಟೆ ಕಾರ್ಯಕ್ರಮದಲ್ಲಿ ಎವ್ರಿ ಸಲ ವಾಚ್ ಮಾಡ್ತೀನಿ. ಅದರಿಂದ ನೋಡಿ ನಾನು ಇಂಪ್ರೆಸ್ ಆಗಿ ಇಲ್ಲಿ ಬಂದಿರೋದು. ತುಂಬಾ ಶಕ್ತಿ ಇದೆ ಅಂತೀರಾ? ಹೌದು. ಈ ದೇವಸ್ಥಾನದಲ್ಲಿ ಅಮ್ಮನವರ ಶಕ್ತಿ ರೂಪವನ್ನ ಭಕ್ತರು ಬಹಳ ಭಕ್ತಿಯಿಂದ ಆರಾಧಿಸುತ್ತಾರೆ. ಮನೋಭಿಲಾಷೆಗಳನ್ನ ಪೂರ್ಣಗೊಳಿಸುವ ದೇವಿ ಎಂದು ಭಕ್ತರು ನಂಬಿಕೆ ಇಟ್ಟುಕೊಂಡಿದ್ದಾರೆ. ಹಬ್ಬದ ವಾತಾವರಣ ಇರುವ ಈ ದೇವಾಲಯ ಎಲ್ಲಿ ನೆಲೆಸಿದೆ ಅನ್ನೋದನ್ನ ಬನ್ನಿ ಹೇಳ್ತಾ ಹೋಗ್ತೀನಿ. ಹೌದು, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೆಜೆ ದೇವ ಪಟ್ಟಣದಲ್ಲಿ ನೆಲೆಸಿರುವ ಭಕ್ತರ ಆರಾಧ್ಯ ದೈವ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಈಗ ಸಂಭ್ರಮದ ವಾತಾವರಣ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ದಕ್ಷಿಣಾಮಯ ಶ್ರೀ ಶಾರದಾ ಪೀಠ ಶೃಂಗೇರಿಯ ಆಶೀರ್ವಾದದೊಂದಿಗೆ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಶ್ರೀ ವಿದ್ಯಾನಂದ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಅಮ್ಮನವರ ವಾರ್ಷಿಕ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಬರುವ ಏಪ್ರಿಲ್ 17ರಿಂದ ಏಪ್ರಿಲ್ 26ರವರೆಗೆ ಜಗನ್ಮಾತೆಯ ಈ ಪಾವನ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಪ್ರತಿದಿನ ಬೆಳಗ್ಗೆ 7:30ರಿಂದ ಗುರು ಪ್ರಾರ್ಥನೆ, ಗಣಪತಿ ಪೂಜೆ, ಶತಚಂಡಿ ಪಾರಾಯಣ ಹಾಗೂ ಚಂಡಿವಾಹನ ನಡೆಯಲಿದೆ. ಮಧ್ಯಾಹ್ನ 11:30ಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಪ್ರತಿದಿನ ಸಂಜೆ 5:30ಕ್ಕೆ ಸಾಮೂಹಿಕ ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ, ದಿವ್ಯ ದೀಪೋತ್ಸವ ಹಾಗೂ ರಾಜೋಪಚಾರ ಪೂಜೆಗಳು ಸಂಪನ್ನಗೊಳ್ಳಲಿದೆ. ಏಪ್ರಿಲ್ 24 ಶುಕ್ರವಾರ ವಾರ್ಷಿಕೋತ್ಸವದ ಅಂಗವಾಗಿ ಅಮ್ಮನವರಿಗೆ ಸುಪ್ರಭಾತ ಸೇವೆ, ಫಲ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಪೂಜೆಗಳು ಜರುಗಲಿವೆ. ಏಪ್ರಿಲ್ 26 ಭಾನುವಾರ ಮಹೋತ್ಸವದ ಸಮಾಪ್ತಿ ದಿನದಂದು ಅಂದು ಭವ್ಯವಾದ ಶತಚಂಡಿಯಾಗ ಮತ್ತು ಮಹಾಪೂರ್ಣಾಯುತಿಯೊಂದಿಗೆ ಒಂದು ಮಹಾಯೋಗ ನಡೆಯುತ್ತದೆ. ಇನ್ನು ಅಂಗರಹಳ್ಳಿ ಬಸವಣ್ಣನವರ ಸಾರಥ್ಯದಲ್ಲಿ ನಡೆಯಲಿರುವ ಈ ವೈಭವೋತ್ಸವಕ್ಕೆ ತಾವೆಲ್ಲರೂ ಬಂದು ಬಳಗದೊಂದಿಗೆ ಆಗಮಿಸಿ ಶೃಂಗೇರಿ ಶ್ರೀ ಶಾರದಾ ಮಠ ಪೀಠದ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಕೃಪಕ್ಕೆ ಪಾತ್ರರಾಗಬೇಕು ಎಂದು ಶ್ರೀ ವಿದ್ಯಾನಂದ ಸ್ವಾಮೀಜಿಯವರು ಭಕ್ತಾದಿಗಳಲ್ಲಿ ಪ್ರೀತಿಯ ಆಹ್ವಾನ ನೀಡಿದ್ದಾರೆ. ಬನ್ನಿ ಜಗನ್ಮಾತೆಯ ದರ್ಶನ ಪಡೆಯಿರಿ, ಪುರಿತರಾಗಿ ಎಂದು ಹೇಳಿದ್ದಾರೆ. ಈ ದೇವರ ಪವಾಡ ಹಾಗೂ ಅಲ್ಲಿ ಅಂದುಕೊಂಡು ಕೇಳಿಕೊಂಡು ಬಂದಂತವರಿಗೆ ಆ ದೇವಿ ಕೈ ಬಿಟ್ಟಿಲ್ಲ ಅನ್ನೋದು ಸತ್ಯ. ಕೇಳಿದ ತಕ್ಷಣ ಸೂಕ್ಷ್ಮವಾಗಿರೋದು ಶಕ್ತಿ ನಮಗೆ ಪರವಾಗಿಲ್ಲ.